ಇವತ್ತು ರೋಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ವಿ. ಯಾಕೆ ಸಚಿವ ಸ್ಥಾನ ನೀಡಲೇಬೇಕು ಅಂತಕ್ಕಂಥ ಒತ್ತಾಯ ಅಂತಂದರೆ, ಗದಗ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು, ಅದರಲ್ಲಿ ರೋಣ, ನರಗುಂದ, ಗದಗ, ಈಗ ಸಿರಹಟ್ಟಿ ಮೀಸಲು ಕ್ಷೇತ್ರ. ಪ್ರತಿ ಸಾರಿ ಸಚಿವ ಸಂಪುಟದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ನಮ್ಮ ರಾಜ್ಯದಲ್ಲಿ ಜನರ ಆಶೀರ್ವಾದದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ, ಪ್ರತಿ ಸಾರಿ ಕೂಡ ಅತಿ ಹೆಚ್ಚು ಗದಗ ಮತಕ್ಷೇತ್ರದ ಶಾಸಕರಿಗೆ ಮಣೆ ಹಾಕ್ತಕ್ಕಂಥ ಕೆಲಸವನ್ನು ಇವತ್ತು ಹೈಕಮಾಂಡ್ ಮಾಡ್ತಾ ಇದೆ. ನಮ್ಮ ಒತ್ತಾಯ ಏನಂತಂದರೆ, ರೋಣ ಮತಕ್ಷೇತ್ರದಲ್ಲಿ ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಯಾವಾಗ ಚುನಾವಣೆಯಲ್ಲಿ ಅವರು ಜಯ ಗಳಿಸಿದ್ದಾರೆ, ಎಂದೂ ಕೂಡ ಅಲ್ಪ ಮತಗಳ ಅಂತರದಿಂದ ಜಯ ಗಳಿಸಿಲ್ಲ. ಅವರು ಸುಮಾರು 25,000 30,000 ಮತಗಳ ಅಂತರದಿಂದ ಅವರು ಜಯವನ್ನು ಗಳಿಸಿರ್ತಾರೆ. ಜನ ಆಶೀರ್ವಾದ ಏನಿರ್ತೈತೆ ಅಂತಂದ್ರೆ, ನಮ್ಮ ಶಾಸಕರು, ನಮ್ಮ ನಾಯಕರು ಶಾಸಕರಾಗಬೇಕು, ಸಚಿವರಾಗಬೇಕು, ರಾಜ್ಯ ಮಟ್ಟದಲ್ಲಿ ಅವರ ಸೇವೆಯನ್ನು ಪಡೆಯಂಗಾಗಬೇಕು ನಮಗೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಕೂಡ ಕಾರ್ಯಕರ್ತರು ಆಶಾಭಾವನೆಯಿಂದ ಮತವನ್ನು ಹಾಕಿದ್ದೇವೆ. ಜೊತೆಗೆ ಇವತ್ತು ರೋಣ ಮತಕ್ಷೇತ್ರಕ್ಕೆ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಕೂಡ ಹೇಳಿದ್ದಾರೆ, GS ಪಾಟೀಲ್ರು ಸಚಿವರಾಗಲಿಕ್ಕೆ ಅರ್ಹರಿದ್ದಾರೆ, ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತೇಳಿ. ಅದ್ರ ಜೊತೆಗೆ ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಹಿಂದೆ ಅಬ್ಬಿಗೇರಿಯಲ್ಲಿ ನಡೆದಂಥ ದಸರಾ ದರ್ಬಾರ್ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಂದಿನ KPCC ಅಧ್ಯಕ್ಷರು ಆಗಿದ್ರು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಬಂದಾಗ ಏನು ಪಂಚ ಪೀಠಾಧಿಪತಿಗಳಾಗಿರ್ತಕ್ಕಂಥ ರಂಭಾಪುರಿ ಶ್ರೀಗಳ ಸಮ್ಮುಖದಲ್ಲಿ ಭರವಸೆಯನ್ನು ನೀಡಿದ್ದಾರೆ. GS ಪಾಟೀಲ್ರು ರಾಜ್ಯ ಮಟ್ಟದಲ್ಲಿ ಸೇವೆಯನ್ನ ಮಾಡುವಂತ ಅವಕಾಶ ಒದಗಿ ಬರ್ತಿದೆ ಅಂತೇಳಿ ನಾವು ಭರವಸೆಯನ್ನು ಇಟ್ಕೊಂಡಿದ್ದೇವೆ. ಯಾಕಂದ್ರೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕೊಟ್ಟ ಮಾತನ್ನ ಎಂದೂ ಕೂಡ ತಪ್ಪಿಲ್ಲ, ತಪ್ಪುವರಲ್ಲ. ಹಾಗಾಗಿ ಆ ಮಾತನ್ನ ಉಳಿಸ್ಕೊಳ್ಬೇಕಂತೇಳಿ ಒತ್ತಾಯವನ್ನು ಮಾಡ್ತೀವಿ. GS ಪಾಟೀಲ್ರು ರಾಜ್ಯ ಮಟ್ಟದಲ್ಲಿ ಸೇವೆಯನ್ನ ಮಾಡ್ತಕ್ಕಂಥ ಅವಕಾಶ ಒದಗಿ ಬರ್ತಿದೆ ಅಂತೇಳಿ. ಯಾಕೆ ಇವತ್ತು ಕ್ಷೇತ್ರಕ್ಕೆ ಬಂದಾಗ, ಜಿಲ್ಲೆಗೆ ಬಂದಾಗ, ಮತಕ್ಷೇತ್ರಕ್ಕೆ ಬಂದಾಗ ಹೇಳಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಬೇಕು. ಕಡ್ಡಾಯವಾಗಿ ಸನ್ಮಾನ್ಯ GS ಪಾಟೀಲ್ ಸಾಹೇಬರಿಗೆ ಸಚಿವರ ಸ್ಥಾನ ನೀಡಲೇಬೇಕು. ಇಲ್ಲದೇ ಇದ್ರೆ ನಾವು ಈಗಾಗಲೇ ಆ ಉರುಳಿ ಸೇವೆಯನ್ನ, ದೀಡ್ ನಮಸ್ಕಾರವನ್ನ, ಶಾಂತ ರೀತಿಯ ಹೋರಾಟಗಳನ್ನ ನಾವು ಮತಕ್ಷೇತ್ರದ ಜನತೆ ಇವತ್ತು ಅಭಿಮಾನಿಗಳು ಮಾಡಿದ್ದೇವೆ. ಇವತ್ತು ಅವ್ರಿಗೆ ಅವಕಾಶ ಒಂದು ವೇಳೆ ಏನಾದರೂ ಅವಕಾಶ ಮಾಡಿ ಕೊಡದೇ ಇದ್ರೆ ಹೋರಾಟ ಉಗ್ರ ಸ್ವರೂಪವನ್ನು ತಾಳದಿದೆ. ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಬಹಳ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ತಕ್ಕಂಥ ಒಂದು ಸೂಚನೆಗಳು ಕೂಡ ಕಂಡು ಬರ್ತಾವೆ. ಹಾಗಾಗಿ ಇವತ್ತು KPCC ಅಧ್ಯಕ್ಷರು, ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರದ ನಾಯಕರು ಇದನ್ನ ಪರಿಗಣಿಸಿ ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಸುಮಾರು 50 ವರ್ಷಗಳ ಅವರ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಲಿಕ್ಕೆ, ಕಾಂಗ್ರೆಸ್ ಪಕ್ಷನ ಬೆಳೆಸಲಿಕ್ಕೆ ಇಡೀ ಜಿಲ್ಲೆಯ ಆದ್ಯಂತ ಜಿಲ್ಲಾಧ್ಯಕ್ಷರಾದ ನಂತರ ಇಡೀ ಜಿಲ್ಲೆಯಾದ್ಯಂತ ಪಕ್ಷ ಸಂಘಟನೆಯನ್ನು ಮಾಡಿ ಹೆಚ್ಚು ಕಾರ್ಯಕರ್ತರನ್ನ ಶಕ್ತಿ ತುಂಬಿ ಇವತ್ತು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ. ಅವರ ಸುದೀರ್ಘ 50 ವರ್ಷದ ರಾಜಕೀಯ ಅನುಭವವನ್ನ ರಾಜ್ಯ ಮಟ್ಟದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತೇವೆ. ರಾಜು ಸಾಂಗ್ಲಿಕರ್, ಗಜೇಂದ್ರಗಡ.